we have S is equal to A1 union A2 union AN, and A is a subset of A. A is a subset of S. ಈಗ ನೋಡಿ, ನೋಡಿ ಯೂನಿಯನ್ ಮಾಡಿ. ಇದು ಏನು ಬರುತ್ತೆ ನಿಮಗೆ? 1 2 3 ಇಲ್ಲಿ ನೋಡಿ, ಯೂನಿಯನ್ ಮಾಡಿದ್ರೆ 1 2 3 4 5 6 ಬರುತ್ತೆ, ಅಂದರೆ ಎಸ್ ಬರುತ್ತೆ. A1 ಯೂನಿಯನ್ A2 ಅಂದರೆ AN ಗಂಟ ಮಾಡಿದ್ರೆ ಎಸ್ ಬರುತ್ತೆ, ಅದೇ ಬರೆದಿರೋದು. ಅದು ಎಕ್ಸಾಕ್ಟ್ ಈವೆಂಟ್ಸ್ಗೆ ಹೋಲ್ಸ್ ಗುಡ್ ಆಗುತ್ತೆ. ಮತ್ತು ಎ ಇಸ್ ಎ ಸಬ್ಸೆಟ್ ಆಫ್ ಎಸ್ ಅಂದರೆ ಇದು ಎಕ್ಸ್ಟ್ರಾ ತಗೊಂಡಿದ್ದೀವಲ್ಲ ಅದು ಎ ಇಸ್ ಎ ಇದ್ರದ್ದು ಸಬ್ಸೆಟ್. ಅರ್ಥ ಆಯ್ತಾ? ನೆಕ್ಸ್ಟ್ ದೇರ್ಫೋರ್ ಈಗ ಎ ಇಸ್ ಈಕ್ವಲ್ ಟು ಈ ಥರ ಬರಿಬೋದಲ್ವಾ, ಎಸ್ ಇಂಟರ್ಸೆಕ್ಷನ್ ಎ ಅಂತ. ಯಾಕೆ ಹೇಳಿ? ಎಸ್ಸು ಮತ್ತು ಎಲಿ ಎಸ್ ಅಂದರೆ ಇದಲ್ವಾ, ಎ ಅಂದರೆ 3 4 ಕಾಮನ್ ಎಲಿಮೆಂಟ್ಸ್ ಇರೋದು 3 4 ತಾನೆ ಬರೋದು. ಇಂಟರ್ಸೆಕ್ಷನ್ ಮಾಡಿದ್ರೆ ಎ ತಾನೇ ಬರೋದು. ಅದಕ್ಕೆ ಎ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಎಸ್ ಇಂಟರ್ಸೆಕ್ಷನ್ ಎ ಅಂತ. ಎ ಇಸ್ ಎ ಸಬ್ಸೆಟ್ ಆಫ್ ಎ ಎಸ್ ಆದರೆ ಇದನ್ನ ಈ ಥರ ಬರಿಬೋದು ಅಂತ ಅದರ ಅರ್ಥ. ಈಗ ಎ ಇಸ್ ಈಕ್ವಲ್ ಟು, ಈಗ ನೋಡಿ ಎಸ್ ಬದಲು ಇದನ್ನ ಹಾಕಿ, A1 ಯೂನಿಯನ್ A2 ಯೂನಿಯನ್ AN ಇಂಟರ್ಸೆಕ್ಷನ್ ಎ. ಈಗ ನೋಡಿ ಫಸ್ಟ್ ಎಸ್ ಇಸ್ ಈಕ್ವಲ್ ಟು ಅಂತ ಬರ್ಕೊಳ್ಳಿ. ತುಂಬ ಈಸಿ ಇದೆ, ಇದಾದ್ಮೇಲೆ ನೀಟಾಗಿ ನೋಡ್ಕೊಳ್ಳಿ. A1 ಯೂನಿಯನ್ A2 ಯೂನಿಯನ್ ಎಸ್. ಎ ಏನು ಮಾಡಿದ್ರೆ ಎಸ್ ಸಿಗುತ್ತೆ. ಎ ಇಸ್ ಎ ಸಬ್ಸೆಟ್ ಆಫ್ ಎಸ್, ದೇರ್ಫೋರ್ ಎ ಇಸ್ ಈಕ್ವಲ್ ಟು ಎಸ್ ಇಂಟರ್ಸೆಕ್ಷನ್ ಎ. ಎಸ್ ಬದಲು ಇದು ಹಾಕಿ. ಆಮೇಲೆ ಇದು ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿ. ಹೆಂಗೆ ಆಗುತ್ತೆ ಅದು ಹೇಳಿ? A1 ಇಂಟರ್ಸೆಕ್ಷನ್ ಎ ಯೂನಿಯನ್ A2 ಇಂಟರ್ಸೆಕ್ಷನ್ ಎ ಯೂನಿಯನ್ ಅಪ್ ಟು AN ಇಂಟರ್ಸೆಕ್ಷನ್ ಎ. ಸರಿನಾ? ಈಗ ಪಿ ಆಫ್ ಎ ಅಪ್ಲೈ ಮಾಡಿ. ಪಿ ಆಫ್ ಎ ಇಸ್ ಈಕ್ವಲ್ ಟು ಪಿ ಆಫ್, ನೋಡಿ ಡೈರೆಕ್ಟಾಗೆ ಬರೆದ್ಬಿಡ್ತೀನಿ ನಾನು, ನಿಮ್ಗೆ ಹೇಳಿದ್ದೀನಿ ನಾನು ಏನು. A1 ಇಂಟರ್ಸೆಕ್ಷನ್ ಎ, A2 ಇಂಟರ್ಸೆಕ್ಷನ್ ಎ, A3 ಇಂಟರ್ಸೆಕ್ಷನ್ ಎ ಮತ್ತು A4 ಇಂಟರ್ಸೆಕ್ಷನ್ ಎ, ಅದು ಎಲಿಮೆಂಟ್ಸ್ ಇದೆಯಲ್ಲ ಅದನ್ನ ಇಂಟರ್ಸೆಕ್ಟ್ ಮಾಡಿದ್ರೆ ಈ ಸೆಟ್ ಮತ್ತು ಇದೊಂದು ಸೆಟ್ ಅಂದ್ಕೊಳ್ಳಿ, ಇದೊಂದು ಸೆಟ್ ಇಂಟರ್ಸೆಕ್ಟ್ ಮಾಡಿದ್ರೆ ಇದರಲ್ಲಿ ಕಾಮನ್ ಎಲಿಮೆಂಟ್ಸ್ ಬರಲ್ಲ, ಇದರಲ್ಲೂ ಕಾಮನ್ ಎಲಿಮೆಂಟ್. ಅದಕ್ಕೆ ಏನಂತೀವಿ ನಾವು? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್, ಡಿಸ್ಜಾಯಿಂಟ್ ಅಂತೀವಿ. ಅದಕ್ಕೆ ಡಿಸ್ಜಾಯಿಂಟ್ ಇದ್ರೆ ಯೂನಿಯನ್ ಬದಲು ನಾವೇನು ಹಾಕ್ಕೋಬೋದು? ಇಲ್ಲಿ ಪ್ಲಸ್ ಹಾಕ್ಕೋಬೋದು. ಏನಿಲ್ಲ, ಸಿಂಪಲ್ ಆಗಿ ಈ ಥರ ಹಾಕ್ಕೊಳ್ಳಿ. A1 ಇಂಟರ್ಸೆಕ್ಷನ್ ಎ, ಎಲ್ಲಿ ಯೂನಿಯನ್ ಇದೆ ಅಲ್ಲಿ ಪ್ಲಸ್ ಹಾಕ್ಕೊಂಡು ಎಲ್ಲ ಕಡೆ ಸೆಟ್ ಜೊತೆಗೆ ಪಿ ಅಂತ ಬರ್ಕೊಳ್ಳಿ. ಇಲ್ಲಿ ಹೇಳಿ ಸಿನ್ಸ್ ಅಥವಾ ಬಿಕಾಸ್ A1 ಇಂಟರ್ಸೆಕ್ಷನ್ ಎ A2 ಇಂಟರ್ಸೆಕ್ಷನ್ ಎ AN intersection A are mutually exclusive events ಅಂತ ಅಥವಾ ಡಿಸೈನ್ ಅಂತ. ಅಲ್ಲಿ ಡಿಸೈನ್ ಟು ಯೂಸ್ ಮಾಡಿ, ಇಲ್ಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಯೂಸ್ ಮಾಡಿ. ಈಗ ನೆಕ್ಸ್ಟ್ ಏನು ಮಾಡಬೇಕು? ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇದು ಈ ಥರ ಯೂಸ್ ಮಾಡಿ. ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದರೆ ಪಿ ಆಫ್ ಎಕ್ಸ್ ಇಂಟು ಪಿ ಆಫ್ ವೈ ಬೈ ಎಕ್ಸ್. ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದ್ರೇನು? ಪಿ ಆಫ್ ಎಕ್ಸ್ ಇಂಟು ಪಿ ಆಫ್ ವೈ ಬೈ ಎಕ್ಸ್. ಇದಕ್ಕೆ ಅಪ್ಲೈ ಮಾಡಿ. ಹೇಳಿ ಏನಾಗುತ್ತೆ? ಪಿ ಆಫ್ ಎ ಹಂಗೆ ಇರಲಿ, ಲೆಫ್ಟ್ ಹ್ಯಾಂಡು. ಇಲ್ಲಿ ನೋಡಿ, ಕಂಪೇರ್ ಮಾಡಿ. ಎಕ್ಸ್ ಅಂದರೆ A1, ವೈ ಅಂದರೆ ಎ. ಯಾವ ಥರ ಬರುತ್ತೆ? ಪಿ ಆಫ್ A1 ಇಂಟು ಪಿ ಆಫ್ ಎ ಬೈ A1 ಪ್ಲಸ್ ಪಿ ಆಫ್ A2 ಇಂಟು ಪಿ ಆಫ್ ಎ ಬೈ A2
ಪ್ಲಸ್ ಡಾಟ್ ಹಾಕ್ಬಿಟ್ಟು ಪಿ ಆಫ್ ಎ ಎನ್ ಪಿ ಆಫ್ ಎ ಬೈ ಎ ಎನ್ ಅಂತ ಪ್ಲಸ್ ಪಿ ಆಫ್ ಎ ಎನ್ ಪಿ ಆಫ್ ಎ ಬೈ ಎನ್. ಇಲ್ಲಿ ಗಂಟ ಇನ್ನೊಂದ್ಸತಿ ರಿವಿಷನ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ವಿ ಹ್ಯಾವ್ ಎಸ್ ಅಂದರೆ ಎ ಒನ್ ಯೂನಿಯನ್ ನೋಡಿ ನಾನು ಹೇಳ್ದಲ್ಲ ಮ್ಯೂಚುವಲ್ ಎಕ್ಸಾಸ್ಟಿವ್ ಇವೆಂಟ್ಗೆ ಹೋಲಿಸ್ಬೇಕಾಗುತ್ತೆ, ಸೇರಿಸಿದ್ರೆ ಎಸ್ ಬರುತ್ತೆ. ಆ್ಯಂಡ್ ಎ ಇಸ್ ಎ ಸಬ್ಸೆಟ್ ಆಫ್ ಎಸ್ ಅಂತ. ದೇರ್ಫೋರ್ ಎ ಇಸ್ ಈಕ್ವಲ್ ಟು ಎಸ್ ಇಂಟರ್ಸೆಕ್ಷನ್ ಎ. ಎಸ್ ಅಂದರೆ ಏನು ಇದೆ ತಾನೇ, ಇಂಟರ್ಸೆಕ್ಷನ್ ಎ. ನಿಮಗೆ ಡಿರೈವೇಷನ್ ತುಂಬ ಈಸಿ ಇರುತ್ತೆ, ನೀವು ಅದು ಕಷ್ಟಪಟ್ಟು ನೋಡ್ಕೊಂಡಿದ್ದೀರಲ್ವಾ, ಇದು ಈಸಿ ಇರುತ್ತೆ, ತಲೆಗೆಡ್ಸ್ಕೋಬೇಡಿ. ಎ ಒನ್ ಇಂಟರ್ಸೆಕ್ಷನ್ ಎ ಯೂನಿಯನ್, ಎ ಟು ಇಂಟರ್ಸೆಕ್ಷನ್ ಎ ಯೂನಿಯನ್, ಈ ಥರ ಯೂನಿಯನ್ ಎ ಎನ್ ಇಂಟರ್ಸೆಕ್ಷನ್ ಎ. ಪಿ ಆಫ್ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದು, ಮಧ್ಯೆ ಯೂನಿಯನ್ ಬದಲು ಪ್ಲಸ್. ರೀಸನ್ ಯಾಕೆ ಅಂದರೆ ಎ ಒನ್ ಇಂಟರ್ಸೆಕ್ಷನ್ ಎ ಟು ಇಂಟರ್ಸೆಕ್ಷನ್ ಎ ಅಪ್ ಟು ಎ ಎನ್ ಇಂಟರ್ಸೆಕ್ಷನ್ ಎ ಆರ್ ಮ್ಯೂಚುವಲಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ನಾನು ಹೇಳಿದ್ದೀನಿ ಎ ಒನ್ ಇಂಟರ್ಸೆಕ್ಷನ್ ಎ ಟು ಇಂಟರ್ಸೆಕ್ಷನ್ ಎ ತ್ರೀ ಇಂಟರ್ಸೆಕ್ಷನ್ ಎ ಫೋರ್ ಇಂಟರ್ಸೆಕ್ಷನ್ ಇಂಟರ್ಸೆಕ್ಟ್ ಮಾಡಿದಾಗ 4 ಸೆಟ್ಟು ಅಲ್ಲಿ ಕಾಮನ್ ಎಲಿಮೆಂಟ್ ಬರೋದೇ ಇಲ್ಲ, ಅದಕ್ಕೆ ಅದನ್ನ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂತೀವಿ ಅಷ್ಟೇ. ಗೊತ್ತಾಗ್ತಿದೆಯಾ? ಅದಕ್ಕೆ ನಾವು ಯೂನಿಯನ್ ಬದಲು ಪ್ಲಸ್ ಹಾಕ್ತೀವಿ. ನೆಕ್ಸ್ಟ್ ಪಿ ಆಫ್ ಎಕ್ಸ್ ಈಗ ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡೋದು. ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದರೆ ಪಿ ಆಫ್ ಎಕ್ಸ್ ಇಂಟು ಪಿ ಆಫ್ ವೈ ಬೈ ಎಕ್ಸ್, ಅಂದರೆ ಪಿ ಆಫ್ ಎ ಒನ್ ಇಂಟು ಪಿ ಆಫ್ ಎ ಬೈ ಎ ಒನ್, ಇಷ್ಟು ಪಿ ಆಫ್ ಎ ಟು ಇಂಟು ಪಿ ಆಫ್ ಎ ಬೈ ಎ ಟು ಪ್ಲಸ್ ಪಿ ಆಫ್ ಎ ಎನ್ ಇಂಟು ಪಿ ಆಫ್ ಎ ಬೈ ಎ ಎನ್. ನೆಕ್ಸ್ಟ್ ಪಿ ಆಫ್ ಎ ಅಂದರೆ ಇಲ್ಲಿ ಸಮೇಷನ್ ಸಿಂಬಲ್ ಆಗಬೇಕು, ಐ ಈಸ್ ಈಕ್ವಲ್ ಟು 1 to n ಅಂತ ಬರೀಬೇಕು. ಪಿ ಆಫ್ ಇಲ್ಲಿ ನೋಡಿ 1 to n ಇದೆಯಲ್ಲ, ಅದಕ್ಕೆ ಅಲ್ಲಿ ಕೆಳಗಡೆ n ಅಂತ ಬರೀ. ಪಿ ಆಫ್ ಎ ಬೈ ಎ ಎನ್, ಎನ್ ಜಾಗದಲ್ಲಿ 1 ಹಾಕಿ ಮೊದಲು, ಆಮೇಲೆ 2, ಆಮೇಲೆ n ಹಾಕಿದ್ರೆ ಇದೇ ಬರುತ್ತೆ. ಇದಕ್ಕೆ ಇದನ್ನ ಸಮೇಷನಲ್ಲಿ ಬರೆಯೋದು ಈ ಥರ. ಅಂದರೆ ಇಲ್ಲಿ ವೇರಿಯೇಬಲ್ ನೋಡ್ಕೊಳ್ಳಿ, ಎಲ್ಲಿ ವೇರಿ ಆಗ್ತಾ ಇದೆ ಅಲ್ಲಿ ನೋಡ್ಕೊಳ್ಳಿ. 1 ಇದೆಯಲ್ಲ, 1 ಇರೋ 2 ಆಗ್ತಾ ಇದೆ, ಇಲ್ಲೂ 1 ಇರೋ 2, ಅಲ್ಲಿ ಎ ಐ ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಬೇರೆದೆಲ್ಲ ಹಂಗೆ ಇರಲಿ, ಪಿ ಆಫ್ ಎ ಐ ಪಿ ಆಫ್ ಎ ಬೈ ಎ ಐ. ಇಲ್ಲಿ ಸಮೇಷನ್ಸ್ ವೇರಿಯೇಷನ್ಸ್ ಯಾವ ಥರ ಇದೆ, ಐ ಜಾಗದಲ್ಲಿ 1 ಇಂದ ಹಿಡಿದು n ಗಂಟ ವೇರಿಯೇಷನ್ ಇದೆ, ಅದಕ್ಕೆ ಐ ಈಸ್ ಈಕ್ವಲ್ ಟು 1 to n. ಇದು ಸಮೇಷನಲ್ಲಿ ಬರೆದಾದ್ಮೇಲೆ ನಾನು ಹೇಳಿದ್ದೀನಿ ಏನು ಪ್ರೂವ್ ಮಾಡ್ಬೇಕು ನಾವು, ಇದನ್ನ ಪ್ರೂವ್ ಮಾಡ್ಬೇಕಲ್ವಾ. ಇದನ್ನ ಯಾವ ಥರ ಓದ್ಬೇಕು ಹೇಳಿ, ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಎ ಐ ಗಿವನ್ ಎ ಈಸ್ ಅಂತ ಬರೀಬೇಕು. ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಎ ಐ ಗಿವನ್ ಎ ಈಸ್, ಅದಕ್ಕೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ ಎ ಬೈ, ಇದಕ್ಕೆ ಇಲ್ಲಿ ಬರೀತೀನಿ ಫಾರ್ಮುಲಾ, ಇದೊಂದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಪಿ ಆಫ್ ಎಕ್ಸ್ ಬೈ ವೈ ಅಂತ ಬಂದರೆ ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಡಿವೈಡೆಡ್ ಬೈ ಪಿ ಆಫ್ ವೈ ಅಂತ, ಇದು ಫಾರ್ಮುಲಾ. ಹೇಳಿ ಏನಾಗುತ್ತೆ ಇಲ್ಲಿ. ಎಕ್ಸಾಕ್ಟಲ್ಲಿ ಏನಿದೆ, ಎಕ್ಸಾಕ್ಟಲ್ಲಿ ಎ ಐ ಇದೆ, ವೈ ಜಾಗದಲ್ಲಿ ಎ ಇದೆ, ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಪಿ ಆಫ್ ಎ ಐ ಇಂಟರ್ಸೆಕ್ಷನ್ ಎ ಡಿವೈಡೆಡ್ ಬೈ ಪಿ ಆಫ್ ಎ, ಸರಿನಾ? ಈಗ ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಫಾರ್ಮುಲಾ ಗೊತ್ತು ನಿಮಗೆ. ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ ಅಂದ್ರೆ ಏನು, ಪಿ ಆಫ್ ಎಕ್ಸ್ ಪಿ ಆಫ್ ವೈ ಬೈ ಎಕ್ಸ್. ಈಗ ಮೇಲ್ಗಡೆಗೆ ಫಾರ್ಮುಲಾ ಅಪ್ಲೈ ಮಾಡಿ, ಏನಾಗುತ್ತೆ, ಪಿ ಆಫ್ ಎ ಐ ಬೈ ಎ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎ ಐ, ನೋಡಿ ಪಿ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎ ಐ ಇಂಟು ಪಿ ಆಫ್ ಎ ಬೈ ಎ ಐ ಡಿವೈಡೆಡ್ ಬೈ ಪಿ ಆಫ್ ಎ. ಫೈನಲ್ ಮುಗೀತು ಡಿರೈವೇಷನ್. ಪಿ ಆಫ್ ಎ ಐ ಬೈ ಎ ಇಸ್ ಈಕ್ವಲ್ ಟು ಪಿ ಆಫ್ ಎ ಐ ಪಿ ಆಫ್ ಎ ಬೈ ಎ ಐ ಡಿವೈಡೆಡ್ ಬೈ ಪಿ ಆಫ್ ಎ ಅಂದರೆ ಇದು. ಸರಿ, ಏನಲ್ಲ ಇದು ಐ, ಸಾರಿ ಇದು ಐ.
ನೋಡಿ ಅಷ್ಟೇ ಡಿರೈವೇಶನ್ ಆಯಿತಾ. ಇದೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್, ಅದಕ್ಕೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿಸಿ ಓದಿಸ್ತಾ ಇದ್ದೀನಿ. ನೀಟಾಗಿ ನೋಡಿ. Statement: let A1, A2, An be a set of exhaustive and mutually exclusive events of the sample space S with P of AI not equal to 0 for each I. If A is any other event associated with AI with P of A not equal to 0, then P of AI by A is equal to P of AI by I. ಇದನ್ನ ಪ್ರೂವ್ ಮಾಡಿ ಅಂತ. ಇದು ಸ್ಟೇಟ್ಮೆಂಟ್ ನಾವೇ ಬರೀಬೇಕು. ಪ್ರೂಫ್ ಈಗ ಬರೀತಾ ಇದೀವಿ ನೋಡಿ. ವಿ ಹ್ಯಾವ್ S is equal to A1 A union A2 union An and A is a subset of S. Therefore A is equal to S intersection A. A is equal to S ಬದಲು ಇದು ಹಾಕಿ ಇಂಟರ್ಸೆಕ್ಷನ್ A, ಆಮೇಲೆ A1 ಇಂಟರ್ಸೆಕ್ಷನ್ A ಯೂನಿಯನ್ A2 ಇಂಟರ್ಸೆಕ್ಷನ್ A ಯೂನಿಯನ್ An ಇಂಟರ್ಸೆಕ್ಷನ್ A. P of A ಅಂದರೆ P of A1 ಇಂಟರ್ಸೆಕ್ಷನ್ A ಪ್ಲಸ್ P of A2 ಇಂಟರ್ಸೆಕ್ಷನ್ A ಪ್ಲಸ್ P of An ಇಂಟರ್ಸೆಕ್ಷನ್ A. ಯಾಕೆ ಯೂನಿಯನ್ ಬದಲು ಪ್ಲಸ್ ಹಾಕಿದ್ದೀವಿ ಅಂದರೆ ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂತ. ಇದೀಗ ಫಾರ್ಮುಲಾ P of X ಇಂಟರ್ಸೆಕ್ಷನ್ Y ಅಂದರೆ P of X ಇಂಟು P of Y by X. P of A1 into P of A by A1, P of A2 into P of A by A2 plus P of An into P of A by An ಆಗುತ್ತೆ. ಇದು ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಇದನ್ನ ಸಮೇಷನಲ್ಲಿ ಬರ್ಕೋಬೇಕು. ಆಮೇಲೆ ಕಂಡೀಷನಲ್ ಪ್ರಾಬಿಲಿಟಿ ಆಫ್ AI ಗಿವನ್ A ಈಸ್ ಫಾರ್ಮುಲಾ. ಇದು ಇಲ್ಲೇನು ಮಾಡಬೇಕು? P of X intersection Y ಅಂದರೆ P of X into P of Y by X divided by P of A. ಇದು ಹಂಗೇನೆ ಇರಲಿ, ಇದನ್ನ ಸಮೇಷನ್ ಬರಿ, ಸರಿನಾ? ನೆಕ್ಸ್ಟ್ ಡಿರೈವೇಶನ್ ಪ್ರಾಬ್ಲಮ್ಸ್ ಇದೆ ಆ್ಯಕ್ಚುಲ್ ಆಗಿ. ಅದು ನೆಕ್ಸ್ಟ್ ಬರೋದಿಲ್ಲ, ನೀಟಾಗಿ ನೋಡ್ಕೊಳ್ಳಿ. ಪ್ರೂವ್ ದಟ್, ತುಂಬ ಇಂಪಾರ್ಟೆಂಟ್ ಇದೆಲ್ಲ. ಇದನ್ನ ತಗೊಳ್ಳಿ. P of A ಯೂನಿಯನ್ B ಯೂನಿಯನ್ C ಅಂತ ತಗೊಂಡು P of A ಯೂನಿಯನ್ B ಯೂನಿಯನ್ C ಅಂತ ಇದನ್ನ ಬ್ರಾಕೆಟ್ ಅಲ್ಲಿ. ಇದು ಒಂದು ಫಾರ್ಮುಲಾ ನನ್ನ ಅಂತ ಇಟ್ಕೊಳ್ಳಿ. P of X ಯೂನಿಯನ್ Y ಅಂದರೆ ಈ ಪ್ರಾಬ್ಲಮ್ಗೆ ಈ ಒಂದು ಫಾರ್ಮುಲಾ ನೆನಪು ಇಟ್ಕೊಳ್ಳಿ. ನೋಡಿ, ನಾವು ಪ್ರೂವ್ ಮಾಡಿದ್ವಲ್ಲ ಅಡಿಷನಲ್ ಪ್ರಾಬಿಲಿಟಿ ಥಿಯರಮ್. ಏನು ಪ್ರೂವ್ ಮಾಡಿರೋದು ನಾವು? ಇದು P of A ಯೂನಿಯನ್ B is equal to P of A plus P of B minus P of A intersection B. ಅರ್ಥ ಆಗ್ತಿದೆಯಾ? ಇದು ಯಾವಾಗ ಕಾಮನ್ ಎಲಿಮೆಂಟ್ಸ್ ಇದ್ರೆ ಇದು ಬರೋದು, ಗೊತ್ತಾಗ್ತಿದೆಯಾ? ಅಂದರೆ ಜಾಯಿಂಟ್ ಆಗಿದ್ದಾಗ, ಅಂದರೆ A ಇಂಟರ್ಸೆಕ್ಷನ್ B. ಅದಕ್ಕೆ ನಾನು ಎಕ್ಸಾಂಪಲ್ ತಗೊಂಡವಾಗಲೂ ನಿಮಗೆ ಯಾವ ಥರ ತಗೊಂಡಿದ್ದೆ? A ಮತ್ತು B ನ ಯಾವ ಥರ ಕಾಮನ್ ಎಲಿಮೆಂಟ್ಸ್ ಇತ್ತು. ಈಗ ಎಕ್ಸಾಂಪಲ್ ಇದು ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದ್ಕೊಳ್ಳಿ, ಅವಾಗ 3 ಇಲ್ಲಿ ಬರಲ್ಲ. ಗೊತ್ತಾಗ್ತಿದೆಯಾ? ಇಲ್ಲಿ 3 ಬರಲ್ಲ. ಯಾವ ಥರ ಬರುತ್ತೆ? ಅದು ಈ ಥರ ಬರುತ್ತೆ. ಇದು 1 ಆಗುತ್ತೆ, ಇದು 4 ಆಗುತ್ತೆ. ಇದು ಡಿಸ್ಜಾಯಿಂಟ್ ಅಂತೀವಿ ಇದಕ್ಕೆ. ಇದು ಜಾಯಿಂಟ್ ಆಗಿರೋದು. ಅರ್ಥ ಆಗ್ತಿದೆಯಾ? ಈಗ ಇಲ್ಲಿ ಕಾಮನ್ ಎಲಿಮೆಂಟ್ಸ್ ಇಲ್ಲ ಅಂದರೆ ಗೊತ್ತಾಗ್ತದೆ. ಅವಾಗ ಏನಾಗುತ್ತೆ? ಈ P of A ಇಂಟರ್ಸೆಕ್ಷನ್ B ಇದೆಯಲ್ಲ, ಇದು ಬರಲ್ಲ ಅಂದರೆ ಇದು ನಲ್ ಸೆಟ್ ಆಗುತ್ತೆ. P of ನಲ್ ಸೆಟ್ ಅಂದರೆ 0 ಅಂತ. ಅವಾಗ P of A ಯೂನಿಯನ್ B ಏನಾಗುತ್ತೆ? P of A ಪ್ಲಸ್ P of B ಮೈನಸ್ 0 ಅಂದರೆ P of A ಪ್ಲಸ್ P of B ಆಗುತ್ತೆ. ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇದ್ರೆ ಯೂನಿಯನ್ ಬದಲು ಪ್ಲಸ್ ಹಾಕ್ತೀವಿ. ಇದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇಲ್ಲ ಅಂತ. A ಮತ್ತು B ಇಲ್ಲಿ ಕಾಮನ್ ಎಲಿಮೆಂಟ್ ಇರುತ್ತೆ ಅಂತ. ಗೊತ್ತಾಗ್ತಿದೆಯಾ? ಈಗೆಲ್ಲ ಮಾಡೋದೆಲ್ಲ ನಾವು ಯಾವ ಥರ ಅಸ್ಯೂಮ್ ಮಾಡ್ಕೊಂಡ್ರೆ ಅದು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇಲ್ಲ ಅಂತ. ಅಂದರೆ
ಕಾಮನ್ ಎಲಿಮೆಂಟ್ಸ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ಮಾಡೋದು. ಈಗೇನು ಜಾಸ್ತಿ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಇದನ್ನ ಪ್ರೂವ್ ಮಾಡೋದು ಹಿಂಗೆ ನೋಡಿ. ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ. ಈಗ ಪಿ ಆಫ್ ನೋಡಿ, ಇದು ಬ್ರಾಕೆಟ್, ಈ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ಈ ಫಾರ್ಮುಲಾ ಒಂದು ಅಪ್ಲೈ ಮಾಡಿದ್ರೆ ಈ ಪ್ರಾಬ್ಲಮೇ ಮುಗೀತು. ಇಲ್ಲಿ ನೋಡಿ, ಇದನ್ನ ಎಕ್ಸ್ ಅಂದ್ಕೊಳ್ಳಿ, ಇದನ್ನ ವೈ ಅಂದ್ಕೊಳ್ಳಿ, ಹೇಳಿ ಏನಾಗುತ್ತೆ ಇದು? ಪಿ ಆಫ್ ಎಕ್ಸ್ ಅಂದ್ರೆ ಏನು? ಎಕ್ಸ್ ಜಾಗದಲ್ಲಿ ಎ ಯೂನಿಯನ್ ಬಿ ಹಾಕಿ, ಗೊತ್ತಾಯ್ತಲ್ವಾ? ಪಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಪಿ ಆಫ್ ಎಕ್ಸ್ ಜಾಗದಲ್ಲಿ ಎ ಯೂನಿಯನ್ ಬಿ ಮತ್ತೆ ವೈ ಜಾಗದಲ್ಲಿ ಸಿ ಹಾಕಿ. ಈಗೇನು ಮಾಡಿ, ಮತ್ತೆ ಇದಕ್ಕೂ ಅಪ್ಲೈ ಮಾಡಿ. ಇಲ್ಲಿ ಎಕ್ಸ್ ಜಾಗದಲ್ಲಿ ಎ ಇದೆ, ವೈ ಜಾಗದಲ್ಲಿ ಬಿ ಇದೆ, ಅಪ್ಲೈ ಮಾಡಿ ಹೇಳಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಇದಂಗೆ ಇರಲಿ ಪಿ ಆಫ್ ಸಿ ನೋಡಿ ಮೈನಸ್ ಪಿ ಆಫ್, ಇದನ್ನ ಡಿಸ್ಟ್ರಿಬ್ಯೂಟಿವ್ ಲಾ ಅಪ್ಲೈ ಮಾಡಿ. ಎ ಇಂಟರ್ಸೆಕ್ಷನ್ ಸಿ ಯೂನಿಯನ್ ಬಿ ಇಂಟರ್ಸೆಕ್ಷನ್ ಸಿ, ಈ ಥರ ಅಪ್ಲೈ ಮಾಡಿ. ಈಗ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಪಿ ಆಫ್ ಸಿ ಹಂಗೆ ಇರಲಿ ಮೈನಸ್ ಬ್ರಾಕೆಟಲ್ಲಿ ಇದನ್ನ ಎಕ್ಸ್ ಅನ್ಕೊಳ್ಳಿ, ಇದನ್ನ ವೈ ಅನ್ಕೊಳ್ಳಿ. ಏನಾಗುತ್ತೆ ಇದು? ಪಿ ಆಫ್ ಎ ಇಂಟರ್ಸೆಕ್ಷನ್ ಸಿ ಪ್ಲಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಇಲ್ಲಿ ಬರೀತೀನಿ ಪಿ ಆಫ್ ಎಕ್ಸ್ ಪ್ಲಸ್ ಪಿ ಆಫ್ ವೈ ಮೈನಸ್ ಪಿ ಆಫ್ ಎಕ್ಸ್ ಅಂದರೆ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಈ ಥರ ಪಿ ಆಫ್ ಎಕ್ಸ್ ಪ್ಲಸ್ ಪಿ ಆಫ್ ವೈ ಮೈನಸ್ ಪಿ ಆಫ್ ಎಕ್ಸ್ ಇಂಟರ್ಸೆಕ್ಷನ್ ವೈ. ಆಮೇಲೆ ಪಿ ಆಫ್ ಎ ಇದನ್ನ ನೀಟಾಗಿ ಬರ್ಕೊಳ್ಳಿ, ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಪಿ ಆಫ್ ಸಿ ಬರ್ಕೊಂಡಾದ್ಮೇಲೆ ಇನ್ನು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಪ್ಲಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಸಿ ಬರುತ್ತೆ ಮೈನಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಪಿ ಆಫ್, ಇದು ನೋಡಿ ಎಲ್ಲ ಇಂಟರ್ಸೆಕ್ಷನ್ ಇದ್ರೆ ನಾವು ಈ ತರ ಬರ್ಬೋದು, ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಬರೀಬೋದು. ಈ ಸೆಟ್ನ ಇದನ್ನ ಯಾವ ತರ ಬರೆಯೋದು? ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ. ಈಗ ಪಿ ಆಫ್ ಎ ಹಂಗೆ ಇರಲಿ ಪ್ಲಸ್ ಪಿ ಆಫ್ ಬಿನೂ ಹಂಗೆ ಇರಲಿ, ಇದನ್ನ ಈ ಕಡೆ ತಗೊಳ್ಳಿ, ಪಿ ಆಫ್ ಸಿ ಆಗುತ್ತೆ ಎ ಇಂಟರ್ಸೆಕ್ಷನ್ ಬಿ ಮೈನಸ್, ಫಸ್ಟ್ ಇದನ್ನ ಬರ್ಕೊಳ್ಳಿ, ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಆದ್ಮೇಲೆ ಇದು ಬರೀರಿ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ನೋಡಿ ಎ ಇಂಟರ್ಸೆಕ್ಷನ್ ಸಿ ಬದಲು ಸಿ ಇಂಟರ್ಸೆಕ್ಷನ್ ಎ ಹಾಕ್ಬೋದು ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಅಷ್ಟೇ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಇದನ್ನ ಪ್ರೂವ್ ದಟ್ ಅಂದರೆ ಏನು ಮಾಡಬೇಕು? ಇದನ್ನ ಬ್ರಾಕೆಟಲ್ಲಿ ಬರ್ಕೋಬೇಕು. ಇದು ಈ ಒಂದು ಫಾರ್ಮುಲೆಯಲ್ಲಿ ಈ ಪ್ರಾಬ್ಲಮ್ ಮುಗಿದೋಗುತ್ತೆ. ಇಲ್ಲಿ ಎಕ್ಸ್ ಅಂದರೆ ಎ ಯೂನಿಯನ್ ಬಿ, ವೈ ಅಂದರೆ ಸಿ. ಪಿ ಆಫ್ ಎಕ್ಸ್ ಬದಲು ಎ ಯೂನಿಯನ್ ಬಿ ಹಾಕಿ, ವೈ ಬದಲು ಸಿ ಹಾಕಿ, ಪಿ ಆಫ್ ಸಿ ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಇಂಟರ್ಸೆಕ್ಷನ್. ಆಮೇಲೆ ಈಗ ಎಕ್ಸ್ ಅಂದರೆ ಎ, ವೈ ಅಂದರೆ ಬಿ, ಎಕ್ಸ್ ಜಾಗದಲ್ಲಿ ಎ ಹಾಕಿ ವೈ ಜಾಗದಲ್ಲಿ ಬಿ ಹಾಕಿ, ಇದು ಮೂರು, ಇದು ಒನ್ ಟರ್ಮ್ಗೆ 3 ಬರುತ್ತೆ. ಪ್ಲಸ್ ಇದು ಹಂಗೆ ಇಟ್ಕೊಳ್ಳಿ, ಇದನ್ನ ಈ ಥರ ಡಿಸ್ಟ್ರಿಬ್ಯೂಟ್ ಲಾ ಮಾಡಿ, ಎ ಇಂಟರ್ಸೆಕ್ಷನ್ ಸಿ ಯೂನಿಯನ್ ಬಿ ಇಂಟರ್ಸೆಕ್ಷನ್. ಈಗ ಎಕ್ಸ್ ಜಾಗದಲ್ಲಿ ಎ ಇಂಟರ್ಸೆಕ್ಷನ್ ಸಿ ಹಾಕಿ, ವೈ ಜಾಗದಲ್ಲಿ ಬಿ ಇಂಟರ್ಸೆಕ್ಷನ್ ಸಿ ಹಾಕಿ, ಅವಾಗ ಇದು ಬರುತ್ತೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಸಿ ಪ್ಲಸ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಸಿ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ. ಆಮೇಲೆ ಇದನ್ನ ಹಂಗೆ ಇಟ್ಕೊಂಡು ಇದನ್ನ ಮಲ್ಟಿಪ್ಲೈ ಮಾಡಿ ಸೈನ್ನ. ಆಮೇಲೆ ಇದನ್ನ ಜೊತೆಗೆ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ಬರಿಬೋದು, ಯಾಕಂದ್ರೆ ಎಲ್ಲ ಇಂಟರ್ಸೆಕ್ಷನ್ ಇದೆಯಲ್ಲ. ಆಮೇಲೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಪ್ಲಸ್ ಪಿ ಆಫ್ ಸಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ
minus P of B intersection C minus A intersection बदलो C intersection A बदलो plus P of A intersection B intersection C. Next question. Show that A bar and B bar are independent if A and B are independent ಅಂತ ಕೇಳ್ತಾರೆ. Solution. Note ಅಂತ ಬರೀತೀನಿ, ಜ್ಞಾಪಕ ಇಟ್ಕೊಳ್ಳಿ. P of A intersection B answer ಬರೋದು P of A into P of B when A and B are independent. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನಿಮಗೆ ಕೇಳಿರೋದು A bar and B bar independent ಅಂದ್ರೆ ಇಲ್ಲಿ A ಜಾಗದಲ್ಲಿ A bar ಬರಬೇಕು, B ಜಾಗದಲ್ಲಿ B bar ಬರ್ಬೋದು. ಅಂದ್ರೆ P of A bar intersection P of B bar ಆನ್ಸರ್ ಏನು ಬರಬೇಕು? P of A bar into P of B bar if P of A intersection B is P of A into P of B ಅಂತ ಹೇಳಿರೋದು. ಏನು ಪ್ರೂವ್ ಮಾಡ್ಬೇಕು ನೋಡಿ, ತುಂಬಾ ಈಸಿ ಇದೆ, ನೀಟ್ ಅನ್ಬೇಕು. ಇಲ್ಲಿಂದ ವಿ ಹ್ಯಾವ್ ಫಸ್ಟ್ ಡಿ ಮಾರ್ಗನ್ಸ್ ಲಾ ತಗೊಳ್ಳಿ. A bar intersection B bar ಅಂದ್ರೆ A union B ಹೋಲ್ P of ಎರಡು ಕಡೆನೂ P of ಅಂತ ಬರೀ. ಈ ಫಾರ್ಮುಲಾನ ಜ್ಞಾಪಕ ಇಟ್ಕೊಳ್ಳಿ. P of x bar is equal to 1 minus P of x. ಇಲ್ಲಿ x ಜಾಗದಲ್ಲಿ A union B ಇದೆ. ಅಂದ್ರೆ ಏನಾಯ್ತಿದು? ಇಲ್ಲಿ ಬರೀ P of A bar intersection B bar ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ, ಚೇಂಜ್ ಮಾಡಬೇಡಿ ಲಾಸ್ಟ್ ಗಂಟನು. ಇಲ್ಲಿ x ಜಾಗದಲ್ಲಿ A union B ಹಾಕಬಹುದು. ಸೆಟ್ x ಅಂದ್ರೆ ಒಂದು ಸೆಟ್ ಇದ್ದಂಗೆ, A union B ಆಲ್ಸೋ ಎ ಸೆಟ್. P of A union B. ಈಗ ಇದಕ್ಕೆ ಯಾವ ಫಾರ್ಮುಲಾ ನಾನು ಹೇಳಿದ್ದೀನಲ್ಲ, P of x union y ಅಂದ್ರೇನು? P of x plus P of y P of x intersection y. ಈಗ ನೋಡಿ 1 minus P of A ಇಲ್ಲಿ x ಜಾಗದಲ್ಲಿ A ಹಾಕಿ, y ಜಾಗದಲ್ಲಿ B ಹಾಕಿ. minus into plus minus P of A minus into plus minus P of B minus into minus plus. ಇಲ್ಲಿ ನೋಡಿ ಫಸ್ಟ್ A bar intersection B bar ಬರ್ಕೋಬೇಕು. ಇದು ಫಾರ್ಮುಲಾ ಡಿ ಮಾರ್ಗನ್ಸ್ ಲಾ. P ಎರಡು ಕಡೆನೂ ಅಪ್ಲೈ ಮಾಡಿ. ಇದು ಲೆಫ್ಟ್ ಹ್ಯಾಂಡ್ ಏನು ಚೇಂಜ್ ಮಾಡಬೇಡಿ. P of x bar ಅಂದ್ರೆ 1 minus P of x ಫಾರ್ಮುಲಾ ಅಪ್ಲೈ ಮಾಡಿ. ಅಂದ್ರೆ ಬಾರ್ ತೆಗಿಬೇಕಂದ್ರೆ 1 minus ಬರೀಬೇಕು, 1 minus P of A union B. ಇದಕ್ಕೆ ಫಾರ್ಮುಲಾ ಅಪ್ಲೈ ಮಾಡಿ. ಆಮೇಲೆ 1 minus P of A P of B ನೋಡಿ, P of A intersection B ಬರುತ್ತೆ. ಇಂಡಿಪೆಂಡೆಂಟ್ ಅಂತ ಇದ್ರೆ A intersection B ನೋಡ್ತಾ ಇರ್ಬೇಕು ನೀವು. If A and B are independent, P of A intersection B ಏನು ಬರುತ್ತೆ? P of A into P of B ಬರುತ್ತೆ. ಅಂದ್ರೆ ಇದರ ಬದಲು ನಾವು ಏನಂತ ಬರೀಬಹುದು? ಲೆಫ್ಟ್ ಹ್ಯಾಂಡ್ ಹಂಗೆ ಇರಲಿ. ಇಲ್ಲಿ ಹೇಳಬೇಕು ರೀಸನ್ ಯಾಕೆ ಇದ್ರ ಬದಲು ಬರ್ದಿದೀವಿ ಅಂದ್ರೆ ಬಿಕಾಸ್ A and B are independent. ನೋಡಿ ಇಲ್ಲಿ 1 ಕಾಮನ್ ತಗೊಳ್ಳಿ. 1 ಕಾಮನ್ ತಗೊಂಡ್ರೆ ಇಲ್ಲಿ 1 ಉಳಿಯುತ್ತೆ, ಇಲ್ಲಿ P of A ಬರುತ್ತೆ. ಇಲ್ಲಿ ಮೈನಸ್ P of B ಕಾಮನ್ ತಗೊಳ್ಳಿ, ಅವಾಗ ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ, P of A. ಜ್ಞಾಪಕ ಇಟ್ಕೊಳ್ಳಿ ಇನ್ನೊಂದು ಫಾರ್ಮುಲಾ, ಇನ್ನೂ ಬೇಡ ಈಗಲೇ
ಈಗ ಕಾಮನ್ ತಗೊಳ್ಳಿ, ಇದು ಮತ್ತೆ ಇದು ಕಾಮನ್ ತಗೊಳ್ಳಿ. 1 ಮೈನಸ್ ಪಿ ಇಲ್ಲಿ ನೋಡಿ, ಮಲ್ಟಿಪ್ಲೈ ನಾವು ಮಾಡಿ ನೋಡ್ಕೊಳ್ಳಿ ಕರೆಕ್ಟ್ ಇದೆ ಅಂತ. 1 ಇಂಟು 1 1 1 ಇಂಟು ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಆಫ್ ಎ ಇಂಟು ಪಿ ಆಫ್ ಇಲ್ಲಿ 1 ಮೈನಸ್ ಪಿ ಆಫ್ ಎನ ಕಾಮನ್ ತಗೊಳ್ಳಿ. ಉಳಿಯೋದೇನು, ಇಲ್ಲಿ 1 ಉಳಿಯುತ್ತೆ, ಇಲ್ಲಿ ಪಿ ಆಫ್ ಬಿ 1 ಮೈನಸ್ ಪಿ ಆಫ್ ಬಿ. ಈಗ ನೋಡಿ ನಾವು ಇಟ್ಕೊಳ್ಳಿ, 1 ಮೈನಸ್ ಪಿ ಆಫ್ ಎಕ್ಸ್ ಅಂದರೆ ಪಿ ಆಫ್ ಎಕ್ಸ್ ಬಾರ್ ಉಲ್ಟಾ ಆಯಿತು. ಈಗ ಇದರ ಲೆಫ್ಟ್ ಹ್ಯಾಂಡ್ ಬರ್ಕೊಂಡೇ ಬನ್ನಿ ಎಲ್ಲ ನೋಡಿ. ಇದಕ್ಕೆ ಪಿ ಆಫ್ ಎ ಬಾರ್ ಇಂಟು ಇದಕ್ಕೆ ಪಿ ಆಫ್ ಬಿ ಬಾರ್. 1 ಮೈನಸ್ ಪಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ ಎ ಹಾಕಿ ಅಷ್ಟೇ, ಇಲ್ಲಿ ಎಕ್ಸ್ ಜಾಗದಲ್ಲಿ ಬಿ ಹಾಕಿ. ಈಗ ನೋಡಿ ಇಂಟರ್ಸೆಕ್ಷನ್ ಬಂದರೆ ಇಂಟು ಬಂದರೆ ಆನ್ಸರ್ ಅದರದ್ದು. ಇದು ಪಿ ಆಫ್ ಎ ಬಾರ್ ಇಂಟು ಪಿ ಆಫ್ ಬಿ ಬಾರ್ ಥರ ಬಂದರೆ ಅದಕ್ಕೆ ಇಂಡಿಪೆಂಡೆಂಟ್ ಅಂತ. ದೇರ್ಫೋರ್ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ಇಂಡಿಪೆಂಡೆಂಟ್. ಯಾವಾಗ ಇಂಡಿಪೆಂಡೆಂಟ್ ಅಂದರೆ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ವೆನ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಇಷ್ಟೇ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ಈ ಥರ ಕೇಳ್ತಾರೆ. ಶೋ ದಟ್ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ಇಂಡಿಪೆಂಡೆಂಟ್ ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ಅಂದರೆ ವಿ ಹ್ಯಾವ್ ಎ ಬಾರ್ ಇಂಟರ್ಸೆಕ್ಷನ್ ಬಿ ಬಾರ್ ಅಂದರೆ ಎ ಯೂನಿಯನ್ ಬಿ ಹೋಲ್ ಬಾರ್ ಪಿ ಆಫ್ ಅಂತ ಅಪ್ಲೈ ಮಾಡಿ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಆಗುತ್ತೆ. ಇದು ಫಾರ್ಮುಲಾ ಅಪ್ಲೈ ಮಾಡಿ. ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಪ್ಲಸ್ ಪಿ ಆಫ್ ಸಿ ಆ್ಯಂಡ್ ಬಿ ಇರಲಿ. ಎಲ್ಲಿದೆ ಸಾರಿ ಮೈನಸ್ ಪಿ ಆಫ್ ಎ ಮೈನಸ್ ಪಿ ಆಫ್ ಬಿ ಮೈನಸ್ ಇಂಟು ಮೈನಸ್ ಪಿ. ಆಮೇಲೆ ಇದ್ರ ಬದಲು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಸಿನ್ಸ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್. ಇಲ್ಲಿ 1 ಕಾಮನ್ ತಗೊಂಡ್ರೆ 1 ಮೈನಸ್ ಪಿ ಆಫ್ ಬಿ ಬರುತ್ತೆ, ಮೈನಸ್ ಪಿ ಆಫ್ ಬಿ ಕಾಮನ್ 1 ಮೈನಸ್ ಪಿ ಆಫ್ ಬಿ, 1 ಮೈನಸ್ ಪಿ ಆಫ್ ಎ ಕಾಮನ್ ತಗೊಂಡ್ರೆ 1 ಮೈನಸ್ ಪಿ ಆಫ್ ಬಿ ಬರುತ್ತೆ. ಈಗ ನಮ್ಮ ಪಿ ಆಫ್ ಎ ಬಾರ್ ಪಿ ಆಫ್ ಬಿ ಬಾರ್ ದೇರ್ಫೋರ್ ಎ ಬಾರ್ ಆ್ಯಂಡ್ ಬಿ ಬಾರ್ ಆರ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟು ಪ್ರಾಬ್ಲಮ್ಸ್ ಇರೋದು ಸಿಂಪಲ್ ಆಗಿದೆ. ಪ್ರಾಬ್ಲಮ್ಸು ತುಂಬ ಈಸಿ ಆಗಿದೆ. ಆ ಪ್ರಾಬ್ಲಮ್ಸ್ ಮಾಡೋಕ್ಕೆ ನಾನು ಫಾರ್ಮುಲೇಸ್ನ ಬರೀತೀನಿ. ಈ ಫಾರ್ಮುಲೆ ಜ್ಞಾಪಕ ಇಟ್ಕೋಬೇಕು. ಈಗಲೇ ಜ್ಞಾಪಕ ಇಟ್ಕೊಳ್ಳಿ ನೀವು ದಯವಿಟ್ಟು ಈಗಲೇ ಫಾರ್ಮುಲೇಸ್ನ ಜ್ಞಾಪಕ ಇಟ್ಕೊಳ್ಳಿ. ನೀವು ನಾನು ಮಾಡ್ತಾ ಇದ್ದಾಗ ರಿವಿಷನ್ ಆಗುತ್ತೆ ಫಾರ್ಮುಲೆ. ಒಂದು ಸೆಕೆಂಡ್. ನೋಡ್ಕೊಳ್ಳಿ ಫಾರ್ಮುಲೆ. ಈಗಲೇ ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಪ್ರಾಬ್ಲಮ್ ಮಾಡಿದಾಗ ಈಸಿ ಆಗ್ಬಿಡುತ್ತೆ. ಪಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಫಾರ್ಮುಲಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಅಂದ್ಕೊಳ್ಳಿ. ಅಥವಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಅಂದರೆ ಪಿ ಆಫ್ ಎ ಯೂನಿಯನ್ ಬಿ ಪ್ಲಸ್ ಬಿ. ಇದರಲ್ಲೇ ನೀವು ಕ್ರಿಯೇಟ್ ಮಾಡ್ಕೋಬೋದು ಫಾರ್ಮುಲಾನ. ಹೇಳಿ, ಅಥವಾ ನಿಮಗೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೇಕು ಅಂದರೆ ಇದನ್ನ ಕಳಿಸ್ಬಿಟ್ಟು ಮಾಡ್ಕೋಬೋದು. ಅಥವಾ ನಿಮಗೆ ಬರೀ ಪಿ ಆಫ್ ಎ ಬೇಕು ಅಂದರೆ ಇದನ್ನ ಈ ಕಡೆ ಕಳಿಸ್ಬಿಡಿ. ಬರೀ ಪಿ ಆಫ್ ಬಿ ಬೇಕು ಅಂದರೆ ಇದನ್ನ ಈ ಕಡೆ ಕಳಿಸ್ಬಿಡಿ. ಆಮೇಲೆ ನೆಕ್ಸ್ಟ್ ಫಾರ್ಮುಲೆ ಸೆಟ್ಟು ನೋಡಿ. ಪಿ ಆಫ್ ಎ ಬಾರ್ ಅಂದರೆ 1 ಮೈನಸ್ ಪಿ ಆಫ್ ಎ. ಅದೇ ಪಿ ಆಫ್ ಎ ಅಂದರೆ 1 ಮೈನಸ್ ಪಿ ಆಫ್ ಎ ಬಾರ್. ಸೇಮು ಪಿ ಆಫ್ ಬಿ ಬಾರ್ ಅಂದರೆ
1 minus P of B. P of D ಅಂದರೆ 1 minus P of B ಬರುತ್ತೆ. ನೆಕ್ಸ್ಟ್ P of A intersection B bar ಅಂದರೆ ನಾವು ಇಟ್ಕೊಳ್ಳಿ P of A minus P of A intersection. ಅದೇ P of B intersection A bar ಅಂದರೆ P of B ನೋಡಿ P of B ಬರೆದು ಬಾರ್ ತೆಗೆದ್ಬಿಡಿ ಅಷ್ಟೇ. ಜ್ಞಾಪಕ ಇಟ್ಕೊಳ್ಳೋಕೆ ಹೇಳ್ತಾರೆ. B intersection A ಅಂದ್ರೆ ಒಂದೇ, A intersection B ಅಂದ್ರೆ ಒಂದೇ. P of A intersection B ಬಾರ್ ಅಂದ್ರೆ ಇದು, P of B intersection A ಬಾರ್. ಎಲ್ ಬಾರ್ ಇರಲ್ಲ, ಸಾರಿ ಎಲ್ ಬಾರ್ ಇರಲ್ಲ, ಅದು ಬರ್ಕೊಂಡು ಬಾರ್ನ ತೆಗೆದ್ಬಿಡಿ ಅಷ್ಟೇ. ಇಲ್ಲಿ ಬಾರ್ ಇರಲ್ವಲ್ಲ, ಇಲ್ಲಿ ಇಲ್ವಲ್ಲ, P of B ಮೈನಸ್ ಬರೋದು, ಬಾರ್ನ ತೆಗೆದ್ಬಿಡಿ. ನೆಕ್ಸ್ಟ್ ಎರಡು ಬಾರ್ ಬಂದ್ರೆ ಎ ಬಾರ್ ಇಂಟರ್ಸೆಕ್ಷನ್ ಬಿ ಬಾರ್ ಬಂದ್ರೆ ಅದಕ್ಕೆ 1 ಮೈನಸ್ ಪಿ ಆಫ್ ಇದು 1 ಬಂದ್ರೆ ಈ ತರ, 2 ಬಂದ್ರೆ ಈ ತರ. ಅದೇ ತರ ಎ ಬಾರ್ ಯೂನಿಯನ್ ಬಿ ಬಾರ್ ಬಂದ್ರೆ ನೆಕ್ಸ್ಟ್ ಪಿ ಆಫ್ ಎ ಬೈ ಬಿ ಗೆ ಫಾರ್ಮುಲಾ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬೈ ಪಿ ಆಫ್ ಬಿ P of B by A ಗೆ ಫಾರ್ಮುಲಾ ಇಷ್ಟು ಫಾರ್ಮುಲೆ ಗೊತ್ತಿದ್ರೆ ಅರ್ಜೆಂಟ್. ಈಗ ಪ್ರಾಬ್ಲಮ್ ಮಾಡೋಣ. ಫಸ್ಟ್ ಫೈಂಡ್ P of A P of B and P of A intersection B bar if A and B are events with P of A union B is to 7 by 8, P of A intersection B is to 1 by 4, P of A bar is to 5 by 8. ನೋಡಿ ಏನು ಮಾಡಬೇಕು ಪ್ರಾಬ್ಲಮ್. ಫಸ್ಟ್ ಗಿವನ್ ಡೇಟಾನ ನೀಟಾಗಿ ಬರ್ಕೊಳ್ಳಿ. P of A union B is equal to 7 by 8. P of A intersection B is equal to 1 by 4. P of A bar ಬಂದರೆ 5 by 8. ಫಸ್ಟ್ ಬಾರಿಂದ ಫಾರ್ಮುಲಾನ ಕ್ರಿಯೇಟ್ ಮಾಡಿ. ಈಗ ನೋಡಿ P of A bar ಇಂದ P of A ಸಿಗುತ್ತೆ ನಿಮಗೆ. P of A bar ಇಂದ P of A bar ಗೊತ್ತಿದ್ರೆ P of A, ಅದಕ್ಕೆ P of A ನ ಫಸ್ಟ್ ಟ್ರೈ ಮಾಡ್ಕೊಳ್ಳಿ. ಫಸ್ಟ್ P of A ಅಂದ್ರೆ ಏನು ಫಾರ್ಮುಲಾ ನೋಡ್ಕೊಂಡು ಮಾಡಿ, ಅದು ಆರ್ಡರ್ ಆಮೇಲೆ ಸಿಗ್ಬಿಡುತ್ತೆ ಅಲ್ಲಿ. 1 ಮೈನಸ್ P of A bar ಅಂತ ಫಾರ್ಮುಲಾ. P of A bar ಗೆ ಫಾರ್ಮುಲಾ ಏನು? 1 ಮೈನಸ್ P of A. P of A ಅಂದ್ರೆ 1 ಮೈನಸ್ P of A bar. P of A ಅಂದ್ರೆ 1 ಮೈನಸ್ P of A bar. P of A bar ಅಂದ್ರೆ 5 by 8. ಇದನ್ನ ಮಾಡಿದ್ರೆ ಆನ್ಸರ್ 3 by 8 ಬರುತ್ತೆ. ಅಂದ್ರೆ P of A ಎಷ್ಟು? 3 by 8. ಈಗ ನೋಡಿ ಫಾರ್ಮುಲಾ ನೋಡಿ, ಮೇನ್ ಬಿ ಗೊತ್ತು, P of A ಇಂಟರ್ಸೆಕ್ಷನ್ ಬಿ ಗೊತ್ತು, ಸರಿ ಅಲ್ವಾ? P of A ಈಗ ಫೈಂಡ್ ಮಾಡಿದ್ದಾರೆ, P of B ಸಿಗ್ಬಿಡುತ್ತೆ. P of B ಗೆ ಫಾರ್ಮುಲಾ ಏನು? ಇದು ಯೂಸ್ ಮಾಡಿ, ಇದರಿಂದಾನೇ ಬಂದಿರೋದು. ಡೈರೆಕ್ಟ್ ಇದು ಬರ್ಬಿಟ್ಟು ಆನ್ಸರ್. P of B ಅಂದ್ರೆ ಫಾರ್ಮುಲಾ ಏನು? P of A union B plus P of A intersection B minus P of A. ಈಗ P of A union B ಎಷ್ಟು ಆನ್ಸರ್ ನೋಡ್ಬೋದು. ಇಲ್ಲಿದೆ P of A union B 7 by 8. P of A intersection B 1 by 4. P of A ಬಂದು 3 by 8. ನಿಮಗೆ ಆನ್ಸರ್ ಬಂದು ಯಾವ ಥರ ಇರುತ್ತೆ?
3/4 ಸರಿನಾ. ನಾನು ಡೈರೆಕ್ಟಾಗಿ ಬರೀತಿದ್ದೀನಿ, ಕ್ಯಾಲ್ಸಿಲ್ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಫೈಂಡ್ ಮಾಡಿ ಅಂತ ಕೇಳಿದಾರೆ ಅವರು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್. ನಾನೇನಂದರೆ 1 ಬಾರ್ ಇದ್ದರೆ ಆ ಬಾರ್ನ ತೆಗೆದ್ಬಿಡಿ, ಪಿ ಆಫ್ ಎ ಮೈನಸ್ ಅಂತ ಹೊಡಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಾರ್, ಈ ಬಾರಿಂದ ಫ್ರೀ ಇದೆಯಲ್ಲ ಅದು ಫಸ್ಟ್ ಬರ್ದುಬಿಡಿ, ಪಿ ಆಫ್ ಎ ಮೈನಸ್ ಈ ಬಾರ್ನ ತೆಗೆದ್ಬಿಡಿ ಅಷ್ಟೇ. ಜ್ಞಾಪಕ ಇಟ್ಕೊಳಕ್ಕೆ ಹೇಳ್ತಾ ಇರೋದು ಅಷ್ಟೇ. ಪಿ ಆಫ್ ಎ ಏನು ಫೈಂಡ್ ಮಾಡಿದ್ದೀನಿ ನೋಡಿ, 3/8. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಎಷ್ಟು 1/4. ಕ್ಯಾಲ್ಸಿಲ್ ಮಾಡಿದ್ರೆ 3/8 ಮೈನಸ್ 1/4 ಮಾಡಿದ್ರೆ 1/8 ಬರುತ್ತೆ. ನೆಕ್ಸ್ಟ್ ಕ್ವಶನ್, ನೋಡಿ ಗಿವನ್ ಬರ್ಕೊಳ್ಳಿ. ಪಿ ಆಫ್ ಎ ಎಷ್ಟು 1/2, ಪಿ ಆಫ್ ಎ ಯೂನಿಯನ್ ಬಿ ಎಷ್ಟು 3/4, ಪಿ ಆಫ್ ಬಿ ಬಾರ್ ಎಷ್ಟು 5/8. ಪಿ ಆಫ್ ಫಸ್ಟ್ ಬಿ ಬಾರ್ ಇದೆಯಲ್ಲ, ಪಿ ಆಫ್ ಬಿ ಫಸ್ಟ್ ಫೈಂಡ್ ಮಾಡ್ಕೊಳ್ಳಿ. ಪಿ ಆಫ್ ಬಿ ಏನು ಫಾರ್ಮುಲಾ, ಎ ಬಾರ್ ಬಿ ಬಾರ್ ಇದ್ರೆ ಫಸ್ಟ್ ಎ ಬಿ ನ ಫೈಂಡ್ ಮಾಡ್ಕೊಳ್ಳಿ. ಫಾರ್ಮುಲಾ ನೋಡಿ, ಪಿ ಆಫ್ ಬಿ ಬಾರ್ ಅಂದರೆ ಕೊಟ್ಟಿದ್ರೆ ಪಿ ಆಫ್ ಬಿ ಬಾರ್, ಪಿ ಆಫ್ ಬಿ ಫಾರ್ಮುಲಾ ತಗೊಂಡು ಇದು ಮಾಡಬೇಕು. 1 ಮೈನಸ್ ಪಿ ಆಫ್ ಬಿ ಬಾರ್ ಏನಾಗುತ್ತೆ 1 ಮೈನಸ್ 5/8 ಅಂದರೆ 3/8 ಆಗುತ್ತೆ. ಪಿ ಆಫ್ ಬಿ ಆದ ತಕ್ಷಣನೇ ಇಲ್ಲಿ ನೋಡಿ, ಪಿ ಆಫ್ ಎ ಗೊತ್ತು, ಪಿ ಆಫ್ ಎ ಯೂನಿಯನ್ ಬಿ ಗೊತ್ತು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ ಪಿ ಆಫ್ ಬಿ ಗೊತ್ತು, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿನ ಫೈಂಡ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಇದು.